ಇವತ್ತು ನಾನು ಸೋಯಾಬೀನ್ ಕಬಾಬ್ ಮಾಡಾಕತ್ತೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೀನಿ. ಇವತ್ತು ಸೋಯಾಬೀನ್ ಕಬಾಬ್ ಹೆಂಗೆ ಹಾಕೋ ಅನ್ನೋದನ್ನು ನೋಡೋಣ್ರಿ. ಅದಕ್ಕೆಲ್ಲ ಏನು ಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ ನೋಡಿರಿ. ಸೋಯಾಬೀನ ಇದನ್ನು ಈಗ ಒಂದು 15 ನಿಮಿಷ ಆಗಿತ್ತು ರೀ ನಾನು ನೆನೆ ಹಾಕಿ. ಫಸ್ಟಿಗೆ ನಾವು ಏನಾದರೂ ಕಬಾಬ್ ಮಾಡ್ಬೇಕಂತ ಹೇಳಿದ್ರೆ ಈ ಥರ ನೆನೆ ಹಾಕಬೇಕು. ಅದಕ್ಕೆ ಒಂದು ಚಿಕನ್ ಕಬಾಬ್ ಪೌಡ್ರ್, ಅದು ಮಸಾಲ ಪ್ಯಾಕೆಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನ್ಕಾಯಿ, ಕರಿಬೇವು, ಉಪ್ಪು, ನಿಂಬೆಹಣ್ಣು, ಆಮೇಲೆ ಖಾರ, ಇದರ ಗರಂ ಮಸಾಲ, ಧನಿಯಾ ಪೌಡ್ರ್, ಇದರ ಕಾರ್ನ್ಫ್ಲವರ್ ಹಿಟ್ಟೈತಿ. ಫಸ್ಟ್ ಏನೈತಲ್ರಿ, ಇವನ್ನ ಸೋಯಾಬೀನ ಪೂರ ಹಿಂಡಿ ಇವನ್ನ ತಗೊಂಡ್ರಿ ಒಂದು ಬುಟ್ಟಿ. ನೆಕ್ಸ್ಟ್ ಇದನ್ನ ಪೌಡ್ರ್ ಹಾಕೊಂಡ್ರಿ, ಕಬಾಬ್ ಪೌಡ್ರ್. ಈಗ ಮೆಣಸಿನ್ಕಾಯಿ ಹಾಕ್ತಿ? ಮೆಣಸಿನ್ಕಾಯಿ, ಕರಿಬೇವು, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅದು ನೆಕ್ಸ್ಟ್ ಖಾರದ ಪುಡಿ, ಅದ್ರ ನೆಕ್ಸ್ಟ್ ಕಾರ್ನ್ಫ್ಲವರ್, ಮೂರು ಚಮಚ 3-4 ಚಮಚ ಹಾಕ್ಯಂಡು ಇರ್ತೈತಿ. ಇವನ್ನ ಹಾಕಿದಂದ್ರೆ ಕ್ರಿಸ್ಪಿ ಆಕತಿ. ಹಿಟ್ಟು ಹಾಕಿದ್ವಂದ್ರೆ ಮೆತ್ತಗಾಗಂಗಿಲ್ಲ. ಇದು ಖಾರ ಐತಲ್ಲ ಮೇಲೆ ಖಾರ. ಆಮೇಲೆ ಧನಿಯಾ ಪೌಡ್ರ್ 1 ಟೀ ಸ್ಪೂನ್ ಅಷ್ಟು. ಈಗ ಚಲೋ ಹೊತ್ನಾಗ ಕಾಯಿ ಆಡೋಬಿಡೋಣ. ಮಿಕ್ಸಿಂಗ್ ಆತ? ಮಿಕ್ಸಿಂಗ್ ಸ್ವಲ್ಪ ಒಂದನಿ ನೀರು ಹಾಕ್ಯಂಡು ಮಾಡೋಣ. ಈ ಕೆಲವೊಬ್ರು ಚಿಕನ್ ತಿನ್ನಲಿಲ್ದವ್ರು ಇರ್ತಾರಲ್ಲ, ಅಂಥವ್ರಿಗೆ ಇದು ಭಾಳ ಚಲೋ. ಸೋಯಾಬೀನ್ ಒಳಗೆ ಶಕ್ತಿ ಬರ್ತೈತಂತೆ. ಸೇಮ್ ಇದು ಪಲ್ಯ ಮಾಡಿದಂತ ಸೇಮ್ ಚಿಕನ್ನ. ಹೌದಾ? ಹಂಗಾಕತಿ ಈ ಕಬಾಬ್, ಹಂಗಾಕತ್ತೈತಿ. ಸೇಮ್ ಚಿಕನ್ ತಿನ್ನಂಗೆ ಆಕತಿ ಕಬಾಬನ್ನು. ನೀ ಮಾಡತ್ತಿದ್ದೇನೆ ಈಗ ಕಬಾಬ್, ಸೋಯಾಬೀನ್ ಕಬಾಬ್ ಇದು. ಚಿಕನ್ ಕಬಾಬ್ ಮಾಡ್ತೀವಲ್ಲ ಹಂಗೆ. ಇವ ನೋಡ್ರಿ, ಈ ಥರ ಚಲೋತ್ನಾಗ ಮಿಕ್ಸಿಂಗ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಈಗ ಒಂದು 10-15 ನಿಮಿಷ ಇಟ್ಬಿಡಣ್ರಿ ಇದನ್ನು. ಅಂದ್ರೆ ನೆನದಪ್ಪ ಅಂತಂದು ಹೇಳಿದ್ರೆ ಟೇಸ್ಟ್ ಭಾಳ ಬರ್ತಾವೆ. ಸೋಯಾಬೀನ್ ಹಾಕಿ ಪಲಾವ್ ಮಾಡ್ಬೇಕು ನೋಡಿ. ಮಾಡಿದ್ದಲ್ಲ ಒಂದ್ಸಲ ಕುಕ್ಕರ್ ಒಳಗೆ, ಅದ ಮತ್ತೆ ಮಸ್ತ್ ಆಗಿತ್ತಲ್ಲ. ಅದು ಭಾರಿ ಆಕೈತಿ, ಟೇಸ್ಟಿ ಆಕೈತಿ ಭಾಳ. ಅದ್ರಾಗ ತರಕಾರಿದೆಲ್ಲ ಇರ್ತಾವಲ್ಲ. ನಾವು ಫಸ್ಟ್ ಪಲಾವ್ ಮಾಡ್ಬೇಕಾರೆ ಇಂಥವೇನು ಹಾಕಿದ್ದಿಲ್ಲ, ಸೋಯಾಬೀನ್ ಹಾಕಿದ್ದಿಲ್ಲ. ಲಾಸ್ಟ್ ಟೈಮ್ ನೀ ಹಾಕಿ ಮಾಡಿದ್ವಿ, ಮಸ್ತ್ ಆಗಿತ್ತು. ಅದು ಚಲೋ ಆಗಿತ್ತು. ಆಮೇಲೆ ಸೋಯಾಬೀನ್ ರೀ ಹೆಲ್ದಿ ಭಾಳ ಚಲೋ. ಹೌದಂತೆ. ಇದೇನ್ರಿ ಅದು ಪುಷ್ಟಿ, ಅದು ಆಹಾರ. ನೋಡಾಕತ್ತಿ ಕಳಿಬೇಕ ತಮ್ಮನಾಗ ಓದಿರ್ಬೇಕಂತ ಮಾಡಿದಾಕಿದ ಅವಾಜ್ ಕೇಳಕತ್ತಿತ್ತು. ಅಲ್ಲ ತಮ್ಮನ್ನ ನಿನಗೆ ನೆಗಡಿ ಒಂದು ಆಗೈತಿ, ಸ್ವಲ್ಪ ಹುಷಾರು ನೋಡಿ ನೀನು. ಇದಕ್ಕೆ ಆ ಸೋಯಾಬೀನ್ ಒಳಗೆ ಏನಾರ ಬೀಳಿಸಿ ಟೇಸ್ಟ್ ಆಕೈತೆ ಅಂತ ಹೇಳಿ ಬೀಳಿಸ್ತೀನಿ. ಅದು ಬೀಳ್ತಿದ್ದಲ್ಲ ನಿಮ್ಗೆ ಕೊಡ್ತೀನಿ. ಫಸ್ಟ್ ಹಂಗೆ ನೋಡ 7 ಗಂಟೆ ಇದ್ರೆ ಬೆಳಕಿರ್ತೈತೆ. ಈಗ ನೋಡಿ ಪೂರ ಕತ್ತಾಗ್ಬಿಟ್ಟೈತಿ. ಈಗ ರಾತ್ರಿ ದೊಡ್ಡದು, ಹಗಲಿ ಸಣ್ಣದ್ರಿ. ಯಾರು ಮಾಡಲ್ಲ, ಜಲ್ದಿನ ಹೊತ್ತು ಮುಣಗ್ಬಿಡ್ತದೆ. ದೇವ್ರು, ದೇವ್ರ ಸೃಷ್ಟಿಕರ್ತ ಅದಾರಲ್ಲ ಮೇಲೆ. ನೋಡಿ ಚೆಕ್ ಮಾಡಿ ಒಂದು ಹಾಕಿ ನೋಡ್ಕೊಂತಾಳೆ. ಹಾಗೆ ಅದೊಂದು ಪಕ್ಕಂದ ಒಂದು ತಿಂದು ಟೇಸ್ಟ್ ಮಾಡಿ ನೋಡೋಣ. ಮತ್ತು ಉಪ್ಪು ಏನಾದ್ರು ಕಡಿಮೆ ಇತ್ತಂದ್ರೆ ಹಾಕಕ್ಕೆ ಬರ್ತೈತಿ. ಹೌದಲ್ಲ? ಮತ್ತು ಪೂರ ಎಲ್ಲ ಆದ್ಮೇಲೆ ಟೇಸ್ಟ್ ಮಾಡ್ಕೊಂಡ್ರೆ ಅದ್ರಾಗ ಉಪ್ಪಾರ ಕಡಿಮೆ ಇರ್ತೈತಿ, ಖಾರ ಕಡಿಮೆ ಇರ್ತೈತಿ, ಚಲೋ ಆಗಂಗಿಲ್ಲ ಅದು. ಸರಿ, ಒಂದು ಹಾಕಿ ಚೆಕ್ ಮಾಡಿ ಏನಾರ ಕಮ್ಮಿ ಇತ್ತು ಅಂದ್ರೆ ಹಾಕೊಂಡ್ಬಿಟ್ರೆ ಕವರ್ ಹಾಕೈತಿ. ಚಲೋ ತೋದ ಚಲೋ ಆಡಕತ್ತದ. ಎಣ್ಣೆ ಸುತ್ತಲದೆ ಒಂದು ರೌಂಡ್ ಒಳಗೆ ಬಂತಿಗೋದು. ತಕ್ಕೋದು ತಡ್ರಿ, ಫ್ರೈ ಆಗ್ಲದ. ಇನ್ನೂ ಫ್ರೈ ಆಗುತ್ತೆ. ಒಳಗೆಲ್ಲ ಕುದ್ದಿರಂಗಿಲ್ಲ, ಅದು ಮ್ಯಾಲೆ ಅಷ್ಟೇ ಕೆಂಪಾಗಿರ್ತೈತಿ. ಒಳಗೆಲ್ಲ ಚಲೋ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಬಿಡ್ಬೇಕು. ಹಾಂ ತಗೋ, ಟೇಸ್ಟು ಮಾಡಿದ್ವಿ, ಚಕ್ಕು ಮಾಡಿದ್ವಿ. ಚಲೋ ಐತಲ್ಲ? ಉಪ್ಪು ಖಾರ ಎಲ್ಲ ಸರಿ ಐತಿ.
ಅದ್ರ ನೀರು ಇರ್ತಾವಲ್ಲ ಸರ್ಪುರ ಅಂತಾವು. ಮಸ್ತ್ ಫ್ರೈ ಆಗೋದು ನೀವು. ಈಗ ನೀವು ಮಾಡಿದ್ದು ಸ್ನ್ಯಾಕ್ಸ್ ಅಲ್ಲ ಇದು? ಸ್ನ್ಯಾಕ್ಸ್ ಆದ್ರೆ ಅನ್ಕೋಬೋದು, ಇಲ್ಲ ಊಟದ ಜೊತೆಗೆ ಅನ್ನ ಬೇಳೆ ಸಾರು ಮಾಡ್ಕೊಂಡು ಈ ಥರ ಇವನ್ ಕಬಾಬ್ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಆಗತ್ತೆ. ಅಂದ್ರೆ ಊಟದಾಗ ಉಪ್ಪಿನಕಾಯಿ ಇದ್ದಂಗಿದೆ. ಹಾಂ, ಮತ್ತೆ ಅವಾಗ ಕಬಾಬ್ ಹೆಂಗೆ ಹಚ್ಕೊಂಡು ತಿಂತೆ ನೋಡ್ರಿ, ಚಿಕನ್ ಕಬಾಬ್ ಹಂಗೆ ಹಚ್ಕೊಂತೀನಿ ನಾನು. ನೀವು ಬಿಡಂಗಿಲ್ಲ ಅಂದ್ರೆ ತಿನ್ನಾಕ ಹಚ್ಕೊಂಡು ತಿನ್ನಾಕ. ಇವ್ನು ಬಿಡ್ತಂತ ಚಿಕನ್ ಬಿಡಂಗಿಲ್ಲ ನಾನು, ಇವ್ನು ಬಿಡ್ತಂತ ತಿನ್ನಾಕ. ಓಕೆ, ಥ್ಯಾಂಕ್ ಯು. ಸ್ಪೆಷಲ್ ಹೇಳ್ಬೇಕಂದ್ರೆ ಇದು ಯಾರಿಗೋಸ್ಕರ ಮಾಡಾಕತ್ತೀನಿ ಅಂತ ಹೇಳಿದ್ರೆ, ಚಿಕನ್ ತಿನ್ನಂಗಿಲ್ಲ ನೋಡ್ರಿ ಈಗಂತ್ರ ಬಿಸಿಲು, ಅವ್ರಿಗೂ ಏನಾರು ತಿನ್ಬೇಕು ಅನಿಸ್ತೈತಿ ರುಚಿ ರುಚಿಯಾಗಿ. ಅದಕ್ಕೆ ಈ ಥರ ಮಾಡಿಕೊಟ್ನಂದ್ರೆ ಅವ್ರಿಗೂ ಹೆಲ್ದಿಗೆ ಚಲೋ, ಆಮೇಲೆ ಹೀಟ ಹಂಗಿಲ್ಲ ಏನಿಲ್ಲ, ಚಲೋ ಇದೆ. ಆರೋಗ್ಯಕ್ಕಂತೂ ಇದು ಒಳ್ಳೇದೈತೆ ಐತಿ, ಅದ್ರಾಗಂತೂ ಎರಡನೇ ಮಾತೆಲ್ಲ ಇಲ್ಲ. ಅದಕ್ಕೆ ನಿಮ್ಮ ಸಮಯ ಮಾಡಾಕತ್ತೀನಿ ನಾನು, ಚಿಕನ್ ತಿನ್ನಂಗಿಲ್ಲ ಅಂತೇಳಿ. ಇಲ್ಲ ಚಿಕನ್ ತರ್ಸ್ ಮಾಡ್ಬೇಕು ಮಾಡಿದ್ದೆ ನಾನು, ನಿಮ್ಮ ಸಮಯ ಮಾಡಾಕತ್ತೀನಿ ನಾನು. ಏನು ಕೊಡ್ತೀರಿ? ಏನು ಕೊಡ್ತೀರಿ? ಏನು ಅದು ಸ್ವಲ್ಪ ನೀನು ಹಿಂಸರ್ದು ಮಾಡ. ಇದಕ್ಕೆ ಮೊದಲ ನೆಗಡಿ ನನಗೆ ಏ ಇದು ಕೆಂಪಾತಲ್ಲ ಹಿಂಗ್ಯಾಕ? ಮತ್ತು ಅವು ಕಬಾಬ್ ಪೌಡ್ರ್ ಹಾಕಿರ್ತೀವಲ್ಲ, ಕೆಂಪಾಕವು. ಮತ್ತೆ ಇದಾಕದಿಲ್ಲ ನೀ ಹಾಕ್ತಲ್ಲ ಕಾರ್ನ್ಫ್ಲೋರ್ ಹಿಟ್ಟು ಅಂತೇಳಿ? ಇಲ್ಲ, ಕಾರ್ನ್ಫ್ಲವರ್ ಹಿಟ್ಟಿಗೆ ಏನು ಸಂಬಂಧ ಇಲ್ಲ. ಕಾರ್ನ್ಫ್ಲವರ್ ಹಿಟ್ಟು ಎದಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಕ್ರಿಸ್ಪಿ ಹಾಕೋ ಕಡಕಕ್ಕವು, ಅದಕ್ಕೆ ಹಾಕ್ತಾರೆ. ಇದೇನು ಹಾಕ್ತೀವಲ್ಲ ಚಿಕನ್ ಕಬಾಬ್ ಪೌಡ್ರ್, ಅದು ಕೆಂಪ ಹಾಕತ್ತೆ. ಇನ್ನು ಹಂಗೆ ಹಾಕೋರು ಕಬಾಬ್ ಮಾಡೋ ತತ್ತಿ ಎಳ್ಳು ಹಾಕ್ತಾರೆ. ಎಳ್ಳು ಹಾಕಿಲ್ಲ ನಾನು, ಯಾಕಂದ್ರೆ ಎಳ್ಳು ಹೀಟಲ್ಲ, ಹಂಗಾಗಿ ಹಾಕಿಲ್ಲ. ನೀವು ತಿಂತಿರ್ತೀರಿ ಅಂತ ಹೇಳಿ. ಇನ್ನೊಂದು ಫ್ರೈ ಅದು ಇವು? ಹಾಂ, ಫ್ರೈ ಅದು. ಒಂದು ಪುಟ್ಟಿನ ಹಾಕವ ಹೇಗೆ? ಒಂದು ಪುಟ್ಟಿ ಫುಲ್ ಹಾಕವು. ಮತ್ತು ಕಿಚಿಗೆ ನೋಡ್ತೀನಿ ಇನ್ನೂ ಸ್ವಲ್ಪ ಏನೋ ಫ್ರೈ ಆಗ್ಬೇಕನ್ನ, ನಾನು ಅಷ್ಟೇ ಕೆಂಪು ಕಾಣ್ಕತ್ತವ, ಏನೋ ಸ್ವಲ್ಪ ಆಗ್ಬೇಕ್ರಿ. ಇನ್ನೂ ಆಗ್ಬೇಕು. ಈಗ ಆತನದು ಪರ್ಫೆಕ್ಟಾಗಿ ಹಿಂಗೆ ಬರ್ಬೇಕು, ಅವಾಗ ಕಣ್ಣು ಬೇಕಾವು ಅಂದ್ರೆ ಅವು ಕಡಕ್ಕಾಗಿರ್ತಾವ ಅಂತ ಹೇಳಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಸೋಯಾಬೀನ್ ಕಬಾಬ್ ರೆಡಿ ಆದವು.